ನನಗೆ ಗೊತ್ತು ನಾವು ತುಂಬ ಕ್ಲೋಸ್ ಇದ್ವಿ ಅಂತ, ಆದರೆ ಗೊತ್ತಿಲ್ಲ ಯಾಕೆ ಮಾತು ಬಿಟ್ವಿ ಅಂತ. ಕೆಲವೊಮ್ಮೆ ಕೂತ್ಕೊಂಡು ಯೋಚನೆ ಮಾಡಿದಾಗ ಅನ್ಸುತ್ತೆ ನಾನು ನಿನ್ನ ಹತ್ರ ಹೇಳ್ಕೊಂಡಷ್ಟು ಪುನಃ ಯಾರ ಹತ್ರನೂ ಹೇಳ್ಕೊಂಡೇ ಇಲ್ಲ ಜೀವನದಲ್ಲಿ ಅಂತ. ನೆನಪಾಗ್ತೀಯ ಆಗಾಗ, ಏನೋ ನೋಡಿದಾಗ, ಏನೋ ತಿಂದಾಗ, ನಾವು ಓಡಾಡಿದ ಜಾಗ, ನಾವು ನಕ್ಕಿದ ಜಾಗ ಅಂತ ನಿನಗೆ ಬಿಕ್ಕಳಿಕೆ ಬಂದರೆ ಅದು ನನ್ನಿಂದಾನೆ. ತುಂಬ ಸರ್ತಿ ಇನ್ನೇನು ಮೆಸೇಜ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗೋಗ್ತೀನಿ, ಬೇರೆ ಏನೂ ಅಲ್ಲ. ನಾನು ಅಷ್ಟೆಲ್ಲ ಯೋಚನೆ ಮಾಡಿ ನಿನಗೊಂದು ಮೆಸೇಜ್ ಮಾಡಿದಾಗ ನೀನು ಪುನಃ ರಿಪ್ಲೈ ಮಾಡಲಿಲ್ಲ ಅಂದರೆ ಅಂತ ಭಯ ಅಷ್ಟೆ. ನಾಪ್ಕನೇ ಬರಲ್ವಾ ನಾನು? ಬೇಡದೇ ಇರೋ ಟೈಮಲ್ಲಿ ಅಷ್ಟು ನಕ್ಕಿದ್ದು, ಊರು ತುಂಬ ಬೈಸ್ಕೊಂಡು ಓಡಾಡ್ತಿದ್ದು, ಪಂಚರ್ ಆಗಿರೋ ಗಾಡೀಲಿ 15 ಕಿಲೋಮೀಟರ್ ಪಂಚರ್ ಅಂಗಡಿ ಹುಡುಕೊಂಡು ಹೋಗಿದ್ದು, ಬೇಜಾರಾಗಿದೆ ಅಂತ ಗೊತ್ತಾದಾಗ ರಾತ್ರಿ ನಮ್ಮ ಮನೆ ಮುಂದೆ ಬಂದ್ಬಿಟ್ಟು ಈಚೆ ಬರೋ ಹಲ್ಕ ಅಂತ ಬೈದು ಕರೆದು ಮಾತಾಡ್ಸಿದ್ದು. ಜಗಳ ಏನಾಗಿತ್ತು, ಏನಕ್ಕಾಗಿತ್ತು ಅಂತ ಎಷ್ಟು ಯೋಚನೆ ಮಾಡಿದ್ರು ತಲೆಗೆ ಬರ್ತಿಲ್ಲ. ಏನೋ ಬೇಡದೇ ಇರೋಗಳಿಗೆ ಸುತ್ತಮುತ್ತ ಜನ ಏನೋ ಹೇಳಿರ್ಬೋದು, ನಾವು ಕೇಳಿರ್ಬೋದು, ಅದಕ್ಕೆ ಮಾತೇ ನಿಲ್ಲಿಸ್ಬಿಡೋದ. ನಾನು ಕೇಳಿದ್ದೆ ಎಲ್ಲರ ಜೀವನದಲ್ಲೂ ಇದಾಗತ್ತೆ, ಇದೇನು ಹೊಸ ವಿಷಯ ಅಲ್ಲ ಅಂತ. ನನಗಾಗೋದು ಬೇಡ. ಇವತ್ತಿಗೂ ನಿನ್ನ ಪರವಾಗಿ ನಿಲ್ತೀನಿ. ಯಾರಾದ್ರೂ ನಿನ್ನ ಬಗ್ಗೆ ಏನಾರ ಮಾತಾಡಿದಾಗ ನಾನಿಲ್ಲ, ಹಾಗಲ್ಲ ಅಂತ ಸಮರ್ಸ್ಕೋತೀನಿ ನಿನ್ನ. ಮಾತು ಬಿಟ್ಟಿರ್ಬೋದು, ಆದರೆ ಪ್ರೀತಿ ಯಾಕೋ ಹೋಗ್ತಾ ಇಲ್ಲ. ನೋಡು, ಯೋಚನೆ ಮಾಡು, ಯಾವಾಗಾದ್ರೂ ನಾಪ್ಕ ಬಂದರೆ ಒಂದು ಹಾಯ್ ಅಂತ ಕಳಿಸು. ಅಲ್ಲ, ಕಾಯ್ತಾ ಇರ್ತೀನಿ. ಅಷ್ಟು ಸಮಯ ಕಳೆದಿರೋದಕ್ಕೆ ಬೆಲೆನೇ ಇಲ್ವಾ?